ಮೈತ್ರಿ ಸರ್ಕಾರಕ್ಕೆ ಶಾಕ್ ಅನ್ನ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸದ್ದಿಲ್ಲದೆ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದೆ ಬಿಜೆಪಿ. ಬಿಎಸ್ವೈ ನೇತೃತ್ವದಲ್ಲಿ ಭರ್ಜರಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಮೈತ್ರಿ ಸರ್ಕಾರಕ್ಕೆ ಶಾಕ್ ಅಂದ್ರೆ ಇಲ್ಲಿ ಆಪರೇಷನ್ ಕಮಲದ ವಿಚಾರ ಅಲ್ಲವೇ ಅಲ್ಲ, ಶಾಸಕರನ್ನ ಸೆಳೆಯುವಂತ ವಿಚಾರ ಅಲ್ಲವೇ ಅಲ್ಲ, ಲೋಕಸಭೆ ವಿಚಾರನೂ ಕೂಡ ಅಲ್ಲವೇ ಅಲ್ಲ. ಮತ್ತಿನ್ಯಾವ ರೀತಿಯಾಗಿ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯವರು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಮೈತ್ರಿ ಸರ್ಕಾರಕ್ಕೆ ಬಿಜೆಪಿ ಒಂದು ರಣತಂತ್ರವನ್ನ ಹೆಣೆದಿದೆ. ಈ ಮುಖಾಂತರ ಈ ಒಂದು ದೋಸ್ತಿ ಸರ್ಕಾರಕ್ಕೆ ಶಾಕ್ ಅನ್ನ ಕೊಡೋದಕ್ಕೆ, ಬಡಿದೆಬ್ಬಿಸೋದಕ್ಕೆ, ಎಚ್ಚರಿಕೆಯನ್ನ ನೀಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಆ ಶಾಕ್ ಆದ್ರೂ ಏನು ಅಂತ ನಿಮಗೆ ತೋರಿಸ್ತಾ ಇದೀವಿ. ದೋಸ್ತಿ ಸರ್ಕಾರದ ಮೇಲೆ ಬರದ ಬ್ರಹ್ಮಾಸ್ತ್ರವನ್ನ ಎಣೆದಿದೆ ಬಿಜೆಪಿ. ಬರ ಪ್ರವಾಸದ ಮೂಲಕ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಬರ ಅಧ್ಯಯನವೂ ಕೂಡ ಬಿಜೆಪಿಗೆ ಒಂದು ದೊಡ್ಡ ರೀತಿಯಾದಂತಹ ಬ್ರಹ್ಮಾಸ್ತ್ರವಾಗ್ತಾ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಸರ್ಕಾರವನ್ನೇ ಘೋಷಿಸಿರುವಂತೆ 150ಕ್ಕೂ ಹೆಚ್ಚು ತಾಲೂಕುಗಳು ಬರ ಪೀಡಿತ ಆಗಿದೆ. ಬಜೆಟ್ ಅಧಿವೇಶನದಲ್ಲಿ ಬರದ ಮಾಹಿತಿಯನ್ನ ಬಿಡುಗಡೆ ಮಾಡಲಿದೆ ಬಿಜೆಪಿ. ಬಿಜೆಪಿಯ ಈ ಮಾಹಿತಿಯೇ ಮೈತ್ರಿಗೆ ಬಿಗ್ ಶಾಕ್ ಆಗಲಿದೆ. ಮೈತ್ರಿ ಸರ್ಕಾರದ ಮೇಲೆ ಮುಗಿಬೀಳಲು ಸಿದ್ಧತೆಯನ್ನ ನಡೆಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಈಗಾಗಲೇ ಬರ ಅಧ್ಯಯನವನ್ನ ಕೂಡ ನಡೆಸ್ತಾ ಇದ್ದಾರೆ. ರೈತರ ಸಮಸ್ಯೆ ಬಗ್ಗೆ ಬಿಜೆಪಿಯಿಂದ ಮಾಹಿತಿಯನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ರೈತರ ಸಾಲ ಮನ್ನಾದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಬಿಜೆಪಿಯ ತಂಡಗಳು. ಸಾಲ ಮನ್ನಾ, ಬೆಂಬಲ ಬೆಲೆ ನೀಡುದ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಕೃಷಿ ಭೂಮಿಯಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ ರೈತರೊಟ್ಟಿಗೆ. ಜನವರಿ 31ರೊಳಗೆ ಬಿಜೆಪಿಯ ಬರ ಅಧ್ಯಯನ ಪೂರ್ಣಗೊಳ್ಳಲಿದೆ. ಅದಾದ್ಮೇಲೆ ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಬಿಎಸ್ವೈ, ಈಶ್ವರಪ್ಪ, ಶ್ರೀರಾಮುಲು ಟೀಮ್ ಈಗ ಆಲ್ರೆಡಿ ಪ್ರವಾಸವನ್ನ ಮಾಡ್ತಾ ಇದೆ. ಅಧಿವೇಶನದಲ್ಲಿ ರೈತ ಬರ ಅಸ್ತ್ರ ಪ್ರಯೋಗಕ್ಕೆ ರೆಡಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಬರ ಬ್ರಹ್ಮಾಸ್ತ್ರ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬರ ಅಧ್ಯಯನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಮುತುವರ್ಜಿಯನ್ನ ವಹಿಸಿ ಅನುದಾನವನ್ನ ಕೊಡದೆ ಮತ್ತೊಂದ್ ಕಡೆ ರೈತರ ಸಂಕಷ್ಟಕ್ಕೆ ಇಲ್ಲಿ ಯಾರು ಕೇಳೋರಿಲ್ಲ ಅನ್ನೋದನ್ನ ಬಿಂಬಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ನೋಡ್ತಾ ಇದ್ವಿ ಬಿಜೆಪಿ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬಿಜೆಪಿ ವರದಿಯನ್ನ ಸಿದ್ಧಪಡಿಸಿ ಬರ ಅಧ್ಯಯನವನ್ನ ಮಾಡಿ ನಂತರ ಹಾಗೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮುಂದಾಗಿದೆ ಅಂತ. ಖಂಡಿತ ಪೃಥ್ವಿರಾಜ್, ಯಾಕೆಂದ್ರೆ ಬರದ ಈ ಬಜೆಟ್ ಅಧಿವೇಶನದಲ್ಲಿ ಬರದ ಅಸ್ತ್ರವನ್ನೇ ಪ್ರಯೋಗಿಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿರುವಂತದ್ದು. ಜನವರಿ 21ರೊಳಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಬರ ಅಧ್ಯಯನ ಪ್ರವಾಸವನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಯಡಿಯೂರಪ್ಪನವರು ತಮ್ಮ ಎಲ್ಲ ನಾಯಕರಿಗೆ ಹೇಳಿರುವಂತದ್ದು. ಸುಮಾರು 5 ತಂಡಗಳಲ್ಲಿ ಏನು ಬಿಜೆಪಿ ಈಗಾಗಲೇ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಇರುವಂತದ್ದು. ಸೊ ಜೊತೆಗೆ ರಜೆ ದಿನವನ್ನು ಕೂಡ ಲೆಕ್ಕಿಸದೆ ಬರ ಅಧ್ಯಯನ ಮಾಡ್ತಾ ಇರುವಂತದನ್ನ ನೋಡಿದ್ರೆ ಬಿಜೆಪಿ ಈ ಬಾರಿ ಅತ್ಯಂತ ಉತ್ಸಾಹದಲ್ಲಿದೆ. ಈ ಬಾರಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಲೇಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದೆ. ಆ ಕಾರಣಕ್ಕಾಗಿನೇ ಈಗಾಗಲೇ ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಹೀಗೆ ಬಳ್ಳಾರಿ ಮತ್ತೆ ಗುಲ್ಬರ್ಗ ಈ ತರ ಸಾಕಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಬರ ಇರತಕ್ಕಂತ ಜಿಲ್ಲೆಗಳಲ್ಲಿ ಸಾಕಷ್ಟು ನಾಯಕರು ಈಗಾಗಲೇ ಈಶ್ವರಪ್ಪನವರು, ಶ್ರೀರಾಮುಲು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ನೇತೃತ್ವದ 5 ತಂಡ ಈಗಾಗಲೇ ಬರ ಅಧ್ಯಯನ ಪ್ರವಾಸವನ್ನ ಮಾಡ್ತಾ ಇದೆ. ಆಯಾ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಒಂದು ವರದಿಯನ್ನ ತಯಾರಿಸಿ ಆ ವರದಿಯನ್ನ ಇಟ್ಕೊಂಡು ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವ ಪ್ರಯತ್ನಕ್ಕೆ ಬಿಜೆಪಿ ಈಗಾಗಲೇ ಕೈ ಹಾಕಿರುವಂತದ್ದು. ಜನವರಿ 31ರೊಳಗೆ ಪ್ರವಾಸವನ್ನ ಪೂರ್ಣಗೊಳಿಸಿ ವರದಿಯನ್ನ ಸಿದ್ಧಪಡಿಸಲಿದೆ. ಸಿದ್ಧಪಡಿಸಿದಂತಹ ವರದಿಯನ್ನ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು. ಕಾರಣ ಏನಂತಂದ್ರೆ ಈಗಾಗಲೇ ರಾಜ್ಯದ ರೈತರ ಸಾಲ ಮನ್ನಾ ಮಾಡ್ತೀವಿ ಮತ್ತು ರೈತರ ಹಿತಕ್ಕಾಗಿ ಮೈತ್ರಿ ಸರ್ಕಾರ ಇದೆ ಅನ್ನುವಂತ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳು ಆಗಿನ ಸರ್ಕಾರ ಪದೇ ಪದೇ ಕೊಡ್ತಾ ಇದೆ. ಇದೆಲ್ಲವನ್ನೂ ಕೂಡ ಮುಂದಿಟ್ಕೊಂಡೆ ಬಿಜೆಪಿ ಈ ಬಾರಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ಬರದ ಅಸ್ತ್ರವನ್ನ ಈ ಬಾರಿ ಪ್ರಬಲವಾಗಿ ಪ್ರಯೋಗ ಮಾಡಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಮಾಹಿತಿಗಾಗಿ.
ಇವೆಷ್ಟು ಇವರೆಗಿನ ಸುದ್ದಿ. ಈಗ ಹೊಡಿ ಮಗ ಹೊಡಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.